ನಿನಗೆ ಯಾವ ಸಂಸ್ಕಾರ ಇರೋದು ನಿನಗೆ? ಇದ ಸಂಸ್ಕಾರ ಆದ್ರೆ ಸನಾತನ ಧರ್ಮದಲ್ಲಿ ಇದೆಯಾ? ಇಡೀ ವಕೀಲ ಸಮುದಾಯ ತಲೆ ತಗ್ಗಿಸುವಂತ ಕೆಲಸ ಮಾಡಿದಾನೆ ಮನುಷ್ಯ. ಸನಾತನ ಧರ್ಮ ಏನಂತ ಕಲಿಸ್ತದಪ್ಪ? ನೀವು ಯಾರಿಗೂ ಬೆದರಿಕೆ ಆಗ್ತೀರಿ? ನೆನ್ನೆ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ, ಇದು ಉದ್ದೇಶಪೂರ್ವಕವಾಗಿ ನಡೆದಿರ್ತಕ್ಕಂಥ ಘಟನೆ. ನಿಮ್ಗೊಂದು ಎಚ್ಚರಿಕೆ ಕೊಡ್ತೀನಿ ನಾನು, ಗೌರವದಿಂದ ಕಾನೂನು ಗೌರವ ಕೊಟ್ಟು ನಡೆಯೋದನ್ನ ಮೊದಲು ಕಲೀರಿ. ಈಗ ನೆನ್ನೆ ನಡೆದಿರತಕ್ಕಂಥದ್ದು ಒಂದು ದುರಂತ. ಅದು ಇಡೀ ದೇಶ ತಲೆ ತಗ್ಗಿಸುವಂಥ ವಿಚಾರ. ನಾವಿಂದೆಂದೂ ಕೂಡ ಕೇಳಿರಲಿಲ್ಲ ಈ ರೀತಿಯ ಘಟನೆಗಳನ್ನ. ಈಗ ಕೆಲವು ಸಂದರ್ಭದಲ್ಲಿ ಕೆಲವು ಆರೋಪಿಗಳು, ಸಾಮಾನ್ಯ ಜನ, ಅವ್ರಿಗೆ ಯಾವುದಾದ್ರೂ ಈಗ ನಿರಪರಾಧಿಗಳಿಗೆ ಶಿಕ್ಷೆ ಆದಾಗ ಅವನು ನಾನು ಏನು ತಪ್ಪು ಮಾಡದೆ ನೋವು ಅನುಭವಿಸ್ತಾ ಇದ್ದೀನಿ ಅನ್ನುವಾಗ ಆಕ್ರೋಶದಿಂದ ಕೆಲವು ಘಟನೆಗಳು ಈ ಥರ ನಡೆದಿರೋದು ನೋಡಿದ್ದೀವಿ ನಾವು ನ್ಯಾಯಾಲಯದ ಕಲಾಪಗಳಲ್ಲಿ. ಆದರೆ ನೆನ್ನೆ ನಡೆದಿರ್ತಕ್ಕಂಥ ಘಟನೆ ಇದೆಯಲ್ಲ, ಇದು ಉದ್ದೇಶಪೂರ್ವಕವಾಗಿ ನಡೆದಿರ್ತಕ್ಕಂಥ ಘಟನೆ. ಆತ ನೋಡಿ, ವಕೀಲ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಯ್ತದೆ. ಆತನ ವಕೀಲ ಅಂತ ಹೇಳಲಿಕ್ಕೆ ನಮಗೆ ನಾಚಿಕೆ ಆಯ್ತದೆ. ಇಡೀ ವಕೀಲ ಸಮುದಾಯ ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾನೆ ಆ ಮನುಷ್ಯ. ಸೊ ಆತ ಸೀನಿಯರ್ ಕೌನ್ಸಿಲ್ ಬೇರೆ, ಸುಮಾರು 60-65 ವರ್ಷ ವಯಸ್ಸು. ಸಂವಿಧಾನದ ಪೀಠದ ಅಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಅವರು ಯಾವುದೋ ಹಿಂದಿನ ಒಂದು ಕೇಸಿಗೆ ಸಂಬಂಧಪಟ್ಟಂಗೆ ಆ ಪ್ರಕರಣದಲ್ಲಿ ಸರಿಯಾದಂಥ ಇವರು ತೀರ್ಪನ್ನ ಕೊಡಲಿಲ್ಲ, ನಮ್ಮ ಪರವಾಗಿ ತೀರ್ಪು ಕೊಡಲಿಲ್ಲ ಅಂಥೇಳಿ ದ್ವೇಷದಿಂದ ಸುವ್ಯಸಿಯುವಂಥ ಸಂಸ್ಕೃತಿನ ಇವರು ತೋರಿಸಿದಾರಲ್ಲ. ಮತ್ತು ಅದೇನೋ ಒಂದು ಪದ ಬೇರೆ ಬಳಸಿದ್ದಾರೆ ಅವರು, ಬೆದರಿಕೆ ರೀತಿಯಲ್ಲೇ ಇದೆ ಅದು. ಏನು, ಸನಾತನ ಧರ್ಮದ ಬಗ್ಗೆ ನಾವು ಆ ಅವಮಾನನ ಸಹಿಸೋದಿಲ್ಲ ಅಂತ. ಸನಾತನ ಧರ್ಮ ಏನಂತ ಕಲಿಸ್ತದಪ್ಪ? ಅವನು ಹೇಳ್ಬೇಕು. ಅವನು ಸನಾತನ ಧರ್ಮ ಯಾವ ಸಂಸ್ಕೃತಿ ಕಳಿಸ್ತದೆ? ಅಂಬೇಡ್ಕರ್ ಅವರು ಎಂಥ ಸಂದರ್ಭದಲ್ಲೂ ಕೂಡ ಈ ದೇಶದಲ್ಲಿ ಶಿಕ್ಷಿತರಾಗಿ ಸಂಘಟನೆ ಮಾಡಿ ಹೋರಾಟ ಮಾಡಿ ಅಂತ ಸಂವಿಧಾನದ ದಾರಿಯನ್ನು ಕಲಿಸ್ತವರು ನಮಗೆ. ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳು CJI ಗವಾಯಿ ಅವರು ಬುದ್ಧನ ಅನುಯಾಯಿ ಮತ್ತು ಸಂವಿಧಾನದ ಪರವಾಗಿರೋರು, ಮತ್ತು ಅಂಬೇಡ್ಕರ್ ಅವರ ವಿಚಾರಗಳನ್ನ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು, ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡೀತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತಿರೋರು. ನೀವು ಯಾರಿಗ್ರಿ ಬೆದರಿಕೆ ಆಗ್ತೀರಿ? ಅವರು ಬುದ್ಧನ ವಂಶದವರು. ಅವರು ಅಂಬೇಡ್ಕರ್ ರಕ್ತ ಹರಿತಾ ಇದೆ ಅವರಲ್ಲಿ. ಸಂವಿಧಾನದ ರಕ್ತ, ಸಂವಿಧಾನದ ವಿಚಾರಗಳು ಯಾರ ಮೈಯಲ್ಲಿ ಹರಿತಾ ಇರ್ತದೋ ಯಾರಿಗೂ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ಇದರಿಂದ CJI ಗವಾಯಿ ಅವರು ಹೆದರ್ಕತ್ತಾರೆ ಅಂತ ನೀವೇನಾರು ತಿಳ್ಕೊಂಡಿದ್ರೆ ನಿಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ. ಯಾರನ್ನು ಬೆದರಿಸ್ತಾ ಇದ್ದೀರಿ? ಸಂವಿಧಾನ ಬಂದು 75 ವರ್ಷ ಆಗಿದೆ. ಯಾವ ಸಂವಿಧಾನ ಓದಿದೆಯಪ್ಪ ನೀನು? ಇದಾ ಹೇಳ್ಕೊಡೋದು ಸಾರ್ವಜನಿಕರಿಗೆ ಒಬ್ಬ ವಕೀಲರಾಗಿ ಹೇಳ್ತಕ್ಕಂಥದ್ದು? ಇದಾ ಅಲ್ಲಿ ಅವ್ರು ಕೊಡ್ತಕ್ಕಂಥ ತೀರ್ಪುಗಳು ನಿಮಗೆ ನೋವಾಗಿದ್ದರೆ ಅದ್ರ ಮೇಲೆ ರಿಟ್ ಹೋಗುವಂಥದ್ದು, ಪುನರ್ವಿಮರ್ಶೆ ಮಾಡ್ತಕ್ಕಂಥದ್ದು ಕಾನೂನಿನಲ್ಲಿ ಸಾಕಷ್ಟು ಅವಕಾಶಗಳಿದೆ. ನೀವು ಸುಪ್ರೀಂ ಕೋರ್ಟಲ್ಲಿ ಈ ಮಟ್ಟದ ಕೆಲಸಗಳು ಮಾಡ್ತೀರಿ ಅಂತ ಹೇಳಿದ್ರೆ ನಾಳೆ ದಿನ ಈ ಕೆಳ ನ್ಯಾಯಾಲಯಗಳ ಅಲ್ಲೇನು ಅಲ್ಲಿ ಪರಿಸ್ಥಿತಿ ಏನು, ಯಾವ ರೀತಿ ನ್ಯಾಯಾಧೀಶರುಗಳು ಕೆಲಸ ಮಾಡ್ತಕ್ಕಂಥದ್ದು. ಸೊ ಈ ಘಟನೆನ ನಾನು ಕಡಾತುಂಡವಾಗಿ ಖಂಡಿಸ್ತೀನಿ. ಅವರು ಹೇಳಿದ್ದಾರೆ, CJI ಗವಾಯಿ ಸಾಹೇಬ್ರು ಹೇಳಿದ್ದಾರೆ, ಇದರಿಂದ ನಾನು ವಿಚಲಿತನಾಗೋದಿಲ್ಲ, ಆತನಿಗೇನು ಕ್ರಮ ತಗೋಬೇಡಿ, ಬಿಟ್ಬಿಡಿ. ಅದು ಅವ್ರ ದೊಡ್ಡ ಗುಣ. ಇಂಥವ್ರನ್ನ ಬಿಡೋಕ್ಕಾಗಲ್ಲ. ಇಂಥವ್ರನ್ನ ಬಿಟ್ಟರೆ ನಾಳೆ ದಿನ ಸಮಾಜದ ಸ್ವಾಸ್ಥ್ಯ ಏನಾಗಬೇಕು? 140 ಕೋಟಿ ಜನ ನಾವು ಕಾನೂನನ್ನ ನಂಬಿ, ಕಾನೂನಿಗೆ ಭಯದಿಂದ, ಕಾನೂನಿನ ರಕ್ಷಣೆಯಿಂದ ಜೀವನ ಮಾಡ್ತಾ ಇರುವಂಥ ಈ ಭಾರತ ದೇಶದಲ್ಲಿ ನೀವು ಈ ರೀತಿ ಗುಂಡಾ ಸಂಸ್ಕೃತಿನ ನ್ಯಾಯಾಲಯದಲ್ಲಿ ಪ್ರದರ್ಶನ ಮಾಡ್ತೀರಿ ಅಂದರೆ ಎಲ್ಲಿಗ್ರಿ ಬಂತು ಇದು? ನಿನಗೆ ಯಾವ ಸಂಸ್ಕಾರ ಇರೋದು ನಿನಗೆ? ಇದ ಸಂಸ್ಕಾರ ಅಂದರೆ ಸನಾತನ ಧರ್ಮದಲ್ಲಿ ಇದೆಯಾ? ಯಾರ ವಿರುದ್ಧವಾಗಿ ತೀರ್ಪುಗಳು ಕೊಟ್ಟರೆ ಚಪ್ಪಲಿ ಹಾಸಿ ಸ್ಲಿಪ್ಪರಲ್ಲಿ ಒಡೆಯರಿ ಅವ್ರಿಗೆ ಅಂತಿದೆಯಾ? ಇದನ್ನು ಕಲಿಸ್ಲಿಲ್ಲ ಅಂಬೇಡ್ಕರ್ ಅವರು ನಮಗೆ. ಗವಾಯಿ ಅವ್ರಿಗೆ ಇದನ್ನು ಕಲಿತು ಬಂದಿಲ್ಲ. ಅವರು ಸಂಸ್ಕಾರ ಕಲ್ತಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ, ಆತನ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಆಗಬೇಕು. ಮತ್ತು ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಏನು ಅವಮಾನ ಆಗಿದೆ, ಮುಂದೆ ಯಾರೂ ಕೂಡ ಈ ರೀತಿ ಘಟನೆಗಳಿಗೆ ಕೈ ಹಾಕಬಾರ್ದು.
ನ್ಯಾಯಾಂಗ ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ಕೋರ್ಟ್ ಒಳಗಡೆ ಇದ್ಕೊಂಡು ಒಬ್ಬ ವಕೀಲನಾಗಿ ಗುಂಡಾವರ್ತನೆ ಮಾಡಿರ್ತಕ್ಕಂಥದ್ದನ್ನ ನಾನು ಒಬ್ಬ ವಕೀಲನಾಗಿ ಖಂಡಿಸ್ತೀನಿ. ಸೊ ಹಾಗಾಗಿ ಇದರಿಂದ ಸಿ ಜೆ ಗವಾಯಿ ಸಾಹೇಬರು ಯಾವುದೇ ರೀತಿಯ ಅವ್ರಿಗೆ ಅಂಜಿಕೆ ಇಲ್ಲ. ಅವ್ರ ಕರ್ತವ್ಯನ ಅವರು ಮುಂದುವರಿಸಿದ್ದಾರೆ ನೋಡಿ. ಕೋರ್ಟ್ನ ಕಲಾಪಗಳನ್ನ ಮುಂದುವರಿಸ್ರಿ, ಇದೆಲ್ಲ ನಮಗೆ ಗೊತ್ತಿರೋದು, ಇದನ್ನೆಲ್ಲ ಅರಗಿಸ್ಕೊಳ್ಳೋ ಶಕ್ತಿ ನಮಗಿದೆ. ಯಾಕೆಂದರೆ ನಾವು ನೋಡ್ಕೊಂಡು ಬಂದಿದ್ದೀವಿ 75 ವರ್ಷದಿಂದ ಇದನ್ನು. ಇಂಥದ್ದನ್ನ ಸಾವಿರ ಅನುಭವಿಸಿದ್ದಾರೆ ಅಂಬೇಡ್ಕರ್ ಅವರು. ಸೊ ನಾವೆಲ್ಲ ಅವ್ರ ದಾರಿಲಿ ನಡೀತಾ ಇರೋರು. ನಿಮಗೊಂದು ಎಚ್ಚರಿಕೆ ಕೊಡ್ತೀನಿ ನಾನು, ಗೌರವದಿಂದ ಕಾನೂನಿಗೆ ಗೌರವ ಕೊಟ್ಟು ನಡೆಯೋದನ್ನ ಮೊದಲು ಕರೀರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಮನಸ್ಸುಗಳಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ, ಸಂವಿಧಾನದ ಆಶಯದ ರೀತಿಯಲ್ಲಿ ಎಲ್ಲರೂ ನಡೀಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.